ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಧರ್ಮಸ್ಥಳದ ವಿರುದ್ಧದ ಈ ಬುರುಡೆ ಗ್ಯಾಂಗ್ ಮೇಲೆ ಶ್ರೀ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಮೂರನೇ ಕಣ್ಣು ಬಿಡೋ ದಿನ ದೂರ ಇಲ್ಲ ನೋಡಿ. ಅಂದು ನಾನೇ ಸಾಕ್ಷಿದಾರ ಅಂತ ದೂರು ಕೊಟ್ಟಂತ ಚಿನ್ನಯ್ಯನೇ ಇಂದಿನ FIR ನಲ್ಲಿ ಮೊದಲನೇ ಆರೋಪಿ. ಧರ್ಮಸ್ಥಳದ ವಿರುದ್ಧ ತಿಮರೋಡಿ ಗ್ಯಾಂಗ್ ಸಂಚು ಅವರಿಗೇನೇ ಮುಳುವಾಗಿದೆ. ಅವರೇ ತೋಡಿದ ಗುಂಡಿಯಲ್ಲಿ ಅವರೇ ಬೀಳುವ ದಿನಗಳು ದೂರ ಇಲ್ಲ ನೋಡಿ. ಈ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಸಂಚು ಒಳ್ಳೆ ಕೆಲಸಕ್ಕೆ ಆಗಿದ್ದಿದ್ರೆ ನಮ್ಮ ಸಮಾಜ ಎಲ್ಲೋ ಇರ್ತಾ ಇತ್ತು. ಆದ್ರೆ ಇವರು ಮಾಡಿದ್ದು ಧರ್ಮದ್ರೋಹಿ ಸಮಾಜಘಾತುಕ ಕೆಲಸ. ಈಗ ತಿಮರೋಡಿ ಮನೆಯ ಮೇಲೆ SIT ದಾಳಿ ಮಾಡಿ ಮಹತ್ವದ ಮಾಹಿತಿ ಕಲೆ ಹಾಕಿದೆ. ಇದು ತಿಮ್ಮರೌಡಿ ಕಥೆಯಾದ್ರೆ ಇನ್ನು ಈ ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ ಸರ್ ಸುಳ್ಳು ಹೇಳಿ ತಪ್ಪು ಮಾಡಿಬಿಟ್ಟೆ ಅಂತ ಕಣ್ಣೀರು ಹಾಕ್ತಾ ಇದ್ದಾಳೆ. ಇವರ ನಾಟಕ ಬಯಲಾಗ್ತಿದ್ದಂತೆ ಬಂಧನ ಭೀತಿಯಿಂದ ಕಳ್ಳಾಟ ಶುರು ಮಾಡಿದ್ದಾರೆ. 2 ದಿನ ಆಯ್ತು ನೋಡಿ ವೀಕ್ಷಕರೇ, ಮಹೇಶ್ ಶೆಟ್ಟಿ ಹಾಗೂ ಆತನ ಅಣ್ಣ ಮೋಹನ್ ಶೆಟ್ಟಿ ಮನೆ ಮೇಲೆ SIT ದಾಳಿ ನಡೆಸಿತು. SIT ದಾಳಿಗೂ ಮುನ್ನ ಕಳ್ಳನಂತೆ ಮನೆಯಿಂದ ಇದೇ ತಿಮರೋಡಿ ಓಡಿ ಹೋದ್ನಂತೆ. ಈ ತಿಮರೋಡಿ ಮನೆಗೆ ಕೇವಲ SIT ಅಧಿಕಾರಿಗಳು ಮಾತ್ರ ಬರಲಿಲ್ಲ, ಆರೋಪಿ ಚಿನ್ನಯ್ಯನನ್ನ ಕೂಡ ಕರ್ಕೊಂಡೇ ಬಂದು ಸರ್ಚ್ ಮಾಡಿದ್ರು. ಆದ್ರೆ ಈ ಚಿನ್ನಯ್ಯ ಮೊದಲು ಹೇಳಿದ್ದೆ ಆ ಸೀಕ್ರೆಟ್ ರೂಮ್ ಬಗ್ಗೆ. ಏನಿದು ಸೀಕ್ರೆಟ್ ರೂಮ್ ಅಂತೀರಾ? ಹೇಳ್ತೀನಿ ಕೇಳಿ ವೀಕ್ಷಕರೇ. ತಿಮರೋಡಿ ಮನೆಯಲ್ಲೇ ಸೀಕ್ರೆಟ್ ರೂಮ್ ಮಾಡ್ಕೊಂಡಿದ್ದಂಥ ಈ ಬುರುಡೆ ಗ್ಯಾಂಗ್ ಅಲ್ಲಿ ನಿರಂತರವಾಗಿ ಚಿನ್ನಯ್ಯನ ಸಂದರ್ಶನ ನಡೆಸ್ತಾ ಇದ್ರು. ಸಂದರ್ಶನ ಮಾಡ್ತಾ ಇದ್ದಿದ್ದು ಯಾರು ಗೊತ್ತಾ? ಈ ಎಲ್ಲಾ ತಿಮರೋಡಿ ಬೆಂಬಲಿತ ಧರ್ಮದ್ರೋಹಿ ಯೂಟ್ಯೂಬರ್ ಚೇಲಗಳು. ಉದಾಹರಣೆಗೆ ಹೇಳ್ಬೇಕಂದ್ರೆ ಕುಡ್ಲ ರ್ಯಾಂಪೇಜ್ ಚಿನ್ನಯ್ಯನೇ ಹೇಳುವಂತೆ 25 ಸಂದರ್ಶನ ಮಾಡ್ಕೊಂಡಿದಾರಂತೆ. ಈ ಸಂದರ್ಶನ ಮಾಡ್ಕೊಂಡಿದ್ದರ ಹಿಂದೆ ಕೂಡ ಮಹಾ ಸಂಚಿದೆ. 25 ಸಂದರ್ಶನಗಳ ಪೈಕಿ ಈಗಾಗಲೇ 3 ಸಂದರ್ಶನ ರಿಲೀಸ್ ಆಗಿದೆ. ಚಿನ್ನಯ್ಯನ ಹೇಳುವಂತೆ ನನ್ನನ್ನ ಹೆದರಿಸಿ ಬೆದರಿಸಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನೆ. ಇದೆಲ್ಲ ಮಾಡ್ಕೊಂಡಿದ್ಯಾಕೆ ಅಂತ ಯೋಚಿಸಿದ್ರಾ? ಈ ಗ್ಯಾಂಗ್ನ ಎಲ್ಲಾ ಕಳ್ಳಾಟ ಬಯಲಾದ್ರೆ ಒಂದು ವಿಡಿಯೋ ರಿಲೀಸ್ ಮಾಡೋದು. ಒಂದು ವೇಳೆ ಚಿನ್ನಯ್ಯ ಪರಾರಿ ಆದ್ರೆ ಇದಕ್ಕೆ ಹೋಲುವಂತ ಮತ್ತೆರಡು ವಿಡಿಯೋ ಬಿಡುಗಡೆ ಮಾಡೋದು. ಒಂದು ವೇಳೆ ಚಿನ್ನಯ್ಯ ಪೊಲೀಸರ ಎದುರು ಸತ್ಯ ಒಪ್ಕೊಂಡು ಬಿಟ್ರೆ ಮತ್ತೊಂದು 3 ವಿಡಿಯೋ ರಿಲೀಸ್ ಮಾಡೋದು. ಈಗ 3 ಸಂದರ್ಶನ ರಿಲೀಸ್ ಆಗಿದೆ. ಯಾರ್ಯಾರ ಯೂಟ್ಯೂಬ್ನಲ್ಲಿ ಚಾನೆಲ್ಗಳಲ್ಲಿ ರಿಲೀಸ್ ಆಗಿದೆ ಅಂತ ಗಮನಿಸಿದ್ರೆ ಸಾಕು, ನಿಮಗೆ ಇವರ ಕಳ್ಳಾಟ ಬಯಲಾಗುತ್ತೆ. ಎಡಪಂಥೀಯ ಚಿಂತನೆಯುಳ್ಳಂಥ ಯೂಟ್ಯೂಬರ್ಸ್ಗೆ ಮಾತ್ರ ಸಂದರ್ಶನ ಕೊಟ್ಟಿದ್ದೇಕೆ? ಇನ್ನೂ ಒಂದು ವೇಳೆ ಚಿನ್ನಯ್ಯ ಸತ್ತೇ ಹೋದ ಅನ್ಕೊಳ್ಳಿ, ಆಗ ಯಾವ ವಿಡಿಯೋ ರಿಲೀಸ್ ಮಾಡಬೇಕು ಅಂತ ಕೆಲವು ವಿಡಿಯೋ ರೆಕಾರ್ಡ್ ಆಗಿದೆ. ಹೀಗಾಗಿ ಮೊನ್ನೆ SIT ಅವರು ಆ ಸೀಕ್ರೆಟ್ ರೂಮ್ ಜಾಲಾಡಿ ಲ್ಯಾಪ್ಟಾಪ್ ಕ್ಯಾಮೆರಾ ಸೇರಿ ಹಲವು ಮಹತ್ವದ ಸಾಕ್ಷ್ಯಗಳನ್ನ ಜಪ್ತಿ ಮಾಡಿದ್ದಾರೆ. ಇನ್ನೊಂದು ವೀಕ್ಷಕರೇ, ಈ ಮಹೇಶ್ ಶೆಟ್ಟಿ ತಿಮರೋಡಿಯ ಈ ಷಡ್ಯಂತರಕ್ಕಾಗಿ 5 ಮೊಬೈಲ್ಗಳನ್ನ ಬಳಸ್ತಿದ್ದಂತೆ. ಪ್ರಭಾವಿಗಳ ಜೊತೆ ಮಾತಾಡ್ಬೇಕಾದ್ರೆ ಒಂದು ಮೊಬೈಲ್, ಹೊರ ರಾಜ್ಯಕ್ಕೆ ಹೋದ್ರೆ ಇನ್ನೊಂದು ಮೊಬೈಲ್ ಬಳಸ್ತಾ ಇದ್ದ. ಈ ಬುರುಡೆ ಗ್ಯಾಂಗ್ ಜೊತೆ ಮಾತಾಡಬೇಕಾದ್ರೆ ಇನ್ನೊಂದು ಮೊಬೈಲ್, ಮತ್ತೊಂದು ಸಿಮ್. ತಿಮರೋಡಿ, ನಿಮಗೆ ಒಂದು ಮಾತು ಹೇಳಬೇಕಾಗಿದೆ. ಈ ಪ್ರಕರಣದಲ್ಲಿ ನೀವು ಚಾಪೆ ಕೆಳಗೆ ತೂರಿದ್ರೆ SIT ಅಧಿಕಾರಿಗಳು ರಂಗೋಲಿ ಕೆಳಗೆ ತೂರ್ತಾ ಇದ್ದಾರೆ, ನೋಡ್ತಾ ಇರಿ. ನೀವೆಲ್ಲ ಹೇಗೆ ಜೈಲಿನಲ್ಲಿ ಮುದ್ದೆ ಮುರಿತೀರಾ ಅಂತ. ಹಿಂದೂಗಳ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೆಟ್ಟ ಕೊಳಕ ಬೈದ್ರಲ್ವಾ, ಆ ಅಣ್ಣಪ್ಪ ಸ್ವಾಮಿ ನಿಮ್ಮನ್ನ ಸುಮ್ಮನೆ ಬಿಡ್ತಾರಾ? ದೇವರು ಕಣ್ಣು ತೆರೆದಾಗಿದೆ, ನೀವೆಲ್ಲ ರಕ್ತ ಕಾರ್ತೀರಿ, ನೋಡ್ತಾ ಇರಿ. ಚಿನ್ನಯ್ಯ ದೂರು ಕೊಡುವಾಗ ನಾನು ಮೊಬೈಲ್ ಬಳಸೋದೇ ಇಲ್ಲ ಅಂತ ಹೇಳಿದ್ದ. ಇದರ ಅಸಲಿಯತ್ತು ಏನು? ಚಿನ್ನಯ್ಯ ಮೊಬೈಲ್ ಬಳಸ್ತಾ ಇದ್ದ. ಒಂದು ಆಂಡ್ರಾಯ್ಡ್ ಕೀಪ್ಯಾಡ್ ಫೋನ್ ಬಳಕೆ ಮಾಡ್ತಾ ಇದ್ದ. SIT ವಿಚಾರಣೆಯಲ್ಲಿ ಇದು ಬಯಲಾಗಿದೆ. ನಿನ್ನೆ ಮೊಬೈಲ್ ಎಲ್ಲಿ ಅಂತ ಅಧಿಕಾರಿಗಳು ಕೇಳಿದಾಗ ತಿಮರೋಡಿ ಮನೆಯಲ್ಲಿದೆ ಅಂತ ಹೇಳ್ದ. ಮೊನ್ನೆ ನಡೆದಂಥ ರೇಡ್ ವೇಳೆ ಆ ಮೊಬೈಲ್ ಒಂದು ಬ್ಯಾಗ್ ಜಪ್ತಿ ಮಾಡಿ FSLಗೆ ಕಳಿಸಲಾಗಿದೆ. ಇನ್ನು ಈ ಗ್ಯಾಂಗ್ ಚಿನ್ನಯ್ಯಗೆ ಕೊಟ್ಟಂತ ಹಿಂಸೆ ಅಷ್ಟಿಷ್ಟಲ್ಲ ನೋಡಿ.
ಕಳೆಬರ ಸಿಕ್ಕರೆ ಅಂದು ರಾತ್ರಿ ಫುಲ್ ಪಾರ್ಟಿ ಮಾಡ್ತಾ ಇದ್ರಂತೆ. ಕಳೆಬರ ಸಿಗದಿದ್ರೆ ಅದು ಚಿನ್ನಯ್ಯಗೆ ಒದ್ದೆ ಫಿಕ್ಸ್. ಆತನ ಮೊಬೈಲ್ ಕಸ್ತುಕೊಂಡು ಕುಟುಂಬಸ್ಥರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲೇ ಇಲ್ಲ ಅಂತೆ. ಚಿನ್ನಯ್ಯ ಏನೇ ಹೇಳಿದ್ರು ಕೂಡ ಬೈಗುಳ, ಹೊಡೆತ. ಹೀಗಾಗಿ ಆತ SIT ಎದುರು ಷಡ್ಯಂತರ ಹೇಳಿ ತಪ್ಪೊಪ್ಕೊಂಡಿದ್ದಾನೆ. ಮೊನ್ನೆ ನಡೆದ ದಾಳಿಯಲ್ಲಿ ಚಿನ್ನಯ್ಯ 2 ಮೊಬೈಲ್ ಜೊತೆಗೆ ತಿಮರೋಡಿ, ಹೆಂಡತಿ ಮಗಳ ಮೊಬೈಲ್ ಜಪ್ತಿ ಮಾಡಲಾಗಿದೆ. ಇನ್ನು ಈ ತಿಮರೋಡಿ ತಾನು ಎಲ್ಲೂ ಸಿಕ್ಕಿ ಹಾಕೋಬಾರ್ದಂತ ತಮ್ಮ ಆಪ್ತ ಗಣೇಶ್ ಮೊಬೈಲನ್ನು ಕೂಡ ಎಲ್ಲಾ ಕಡೆ ಬಳಕೆ ಮಾಡಿದ್ದಂತೆ. ಇದರ ಜೊತೆಗೆ ತಿಮರೋಡಿ ಮನೆಯಲ್ಲೇ 3 ತಲ್ವಾರ್ ಕೂಡ ಜಪ್ತಿ ಮಾಡಲಾಗಿದೆ. ತಿಮರೋಡಿ ಮನೆಯಲ್ಲೇ ಎಲ್ಲಾ ಸಂಚು ನಡೀತಾ ಇತ್ತಂತೆ. ಪ್ರತಿದಿನ ಹೀಗೆ ಹೇಳಬೇಕು ಅಂತ ಇವರೆಲ್ಲ ಹೇಳ್ಕೊಡ್ತಾ ಇದ್ರು ಅಂತ ಮಹಜರ್ ವೇಳೆ ಚಿನ್ನಯ್ಯ ಹೇಳಿದಾನೆ. ಹೀಗಾಗಿ ಶೀಘ್ರದಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಸಮೀರ್, ಜಯಂತಿಗೆ ನೋಟಿಸ್ ಹೋಗೋದು ಬಹುತೇಕ ಖಚಿತ. ಆರೋಪಿ ಚಿನ್ನಯ್ಯ ಕೊಟ್ಟ ದೂರೇ ಈಗ ತಿಮರೋಡಿ ಗ್ಯಾಂಗ್ ಅನ್ನೇ ಚೇಕ್ ಮಾಡಿಬಿಟ್ಟಿದೆ. ತಾನೇ ಕೊಟ್ಟ ದೂರಿನಲ್ಲೇ ಚಿನ್ನಯ್ಯ ಮೊದಲನೇ ಆರೋಪಿ. ಚಿನ್ನಯ್ಯ ನೀಡಿದಂತ ಸುಳ್ಳು ದೂರಿನ ಆಧಾರದಲ್ಲಿ ಷಡ್ಯಂತರದ ಕೇಸ್ ದಾಖಲಾಗಿದೆ. ಕೋರ್ಟ್ ಅನುಮತಿ ಪಡೆದು ಷಡ್ಯಂತರದ ಗ್ಯಾಂಗ್ ವಿರುದ್ಧ 10ಕ್ಕೂ ಹೆಚ್ಚು BNS ಸೆಕ್ಷನ್ ಅಡಿ FIR ದಾಖಲಾಗಿದೆ. ಜೈಲೂಟ ಖಾಯಮಾಗಿದೆ. ಷಡ್ಯಂತರಕ್ಕಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಕ್ಕೆ BNS ಸೆಕ್ಷನ್ 336 ಸುಳ್ಳು ಸಾಕ್ಷ್ಯ ಸೃಷ್ಟಿ. ಸುಳ್ಳು ಸಾಕ್ಷಿ ಹೇಳಿಕೆಗೆ BNS ಸೆಕ್ಷನ್ 227, 278, 240. ಸುಳ್ಳು ಸಾಕ್ಷಿ ಹೇಳಲಿಕ್ಕೆ ಬೆದರಿಕೆಗೆ BNS ಸೆಕ್ಷನ್ 232. ಸುಳ್ಳು ಪ್ರಮಾಣ ಪತ್ರ ನೀಡಿದ್ದಕ್ಕೆ BNS ಸೆಕ್ಷನ್ 234. ಅಪರಾಧಿಯನ್ನ ರಕ್ಷಿಸಲು ಸಾಕ್ಷ್ಯನಾಶ BNS ಸೆಕ್ಷನ್ 238 ಹಾಕಲಾಗಿತ್ತು. ಯಾವುದೇ ಕ್ಷಣದಲ್ಲೂ ಕೂಡ ಬುರುಡೆ ಗ್ಯಾಂಗ್ ಅನ್ನ ಬಂಧಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಮೊನ್ನೆ SIT ಮನೆಗೆ ಬಂದಾಗ ಓಡಿ ಹೋದಂತ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆಲ್ಲೂ ಕಾಣಿಸ್ಕೊಂಡಿಲ್ಲ. ಬಂಧನ ಭೀತಿಯಿಂದ ತಲೆ ಮರೆಸ್ಕೊಂಡಿರ್ಬೋದು. ಆದ್ರೆ SIT ಸುಲಭವಾಗಿ ಈ ಸಂಚುಕೋರರನ್ನ ಬಿಡಲ್ಲ ಬಿಡಿ. ಆದ್ರೆ ಸುಳ್ಳನ್ನೇ ಸತ್ಯದ ತಲೆ ಮೇಲೆ ಹೊಡೆದಂತೆ ಹೇಳುವಂತ ಗಿರೀಶ್ ಮಟ್ಟಣ್ಣನವರು ಸೋಷಿಯಲ್ ಮೀಡಿಯಾದಲ್ಲಿ ಗೋಳಾಟ ಮುಂದುವರಿಸ್ಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ಸತ್ಯ ಆಚೆಗೆ ಬಂದಿದ್ದು. ಹೀಗಾಗಿ ಇವರ ಆರ್ಥನಾದ ಮುಗಿಲು ಮುಟ್ಟಿದೆ. ಇನ್ನು ಈ ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್, ಈ ಒಮ್ಮನ ಕಣ್ಣೀರಿಗೆ ಕರಗದ ಜನರೇ ಇಲ್ಲ. ಮಗಳ ಅಸ್ಥಿ ನನಗೆ ಕೊಡಿ, ನಾನು ಸನಾತನ ಹಿಂದೂ ಧರ್ಮದಂತೆ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಈಕೆ ಮಾಡಿದಂಥ ನಾಟಕ, ನಟನೆ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಬಿಡಿ. ಅಬ್ಬಬ್ಬಾ, ಈ ವಯಸ್ಸಿನಲ್ಲೂ ಎಂಥ ಆಕ್ಟಿಂಗ್. ಆದ್ರೆ ಈಗ ಸತ್ಯ ಬಯಲಾಗ್ತಿದ್ದಂತೆ ಅಜ್ಜಿ ಬಂಡವಾಳ ಬೀದಿಗೆ ಬಿದ್ದಿದೆ. ಹೀಗಾಗಿ ನಿನ್ನೆ SIT ವಿಚಾರಣೆಗೆ ಹಾಜರಾದ ಸುಜಾತ ಭಟ್, ಸರ್ ನಾನು ಹೇಳಿದೆಲ್ಲ ತಪ್ಪಾಯ್ತು, ನನ್ನನ್ನು ಬಿಟ್ಟು ಬಿಡಿ, ತಿಮರೋಡಿ ಮಟ್ಟಣ್ಣನವರು ಮಾತು ಕೇಳಿ ತಪ್ಪು ಮಾಡಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ನಾನು ಈಗಲೇ ವಾಪಸ್ ಪಡಿತೀನಿ ಕೇಸನ್ನಂತ ಗೋಳಾಟ ಮಾಡಿದ್ರಂತೆ. ಈಗ ತನಿಖಾಧಿಕಾರಿಗಳು ನೀವು ಕೇಸ್ ವಾಪಸ್ ಪಡೀಲಿಕ್ಕೆ ಬರಲ್ಲ, ತಪ್ಪು ಮಾಡಿದಿರಿ, ಶಿಕ್ಷೆ ಅನುಭವಿಸಲೇಬೇಕು ಅಂದ್ರಂತೆ. ಆಗ ಅಜ್ಜಿ ನಾನು ಈ ವಯಸ್ಸಿನಲ್ಲಿ ಜೈಲಿಗೆ ಹೋಗ್ಬೇಕಂತ ಮತ್ತೆ ಗೋಳಾಡಿದೆ ಪಾಪ. ಆದ್ರೆ ನೋಡಿ, ವಯಸ್ಸಾದವರು ಅನ್ನೋ ಕನಿಕರ ಎಲ್ರಿಗೂ ಇದ್ದೇ ಇದೆ. ಆದ್ರೆ ಈ ಅಜ್ಜಿ ನಮ್ಮ ನಂಬಿಕೆ ಮೇಲೆ ಅಂಥ ಆಟ ಆಡ್ತು. ನಮ್ಮ ದೇವಸ್ಥಾನಕ್ಕೆ ಕಲ್ಲು ಹೊಡೀರಿ ಅಂತ ಹೇಳಿಲ್ವಾ? ಕರ್ನಾಟಕದ ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್, ನೀವು ದೂರು ಕೊಡುವ ಮುನ್ನವೇ ಎಲ್ಲಾ ಯೋಚನೆ ಮಾಡಬೇಕಾಗಿತ್ತು. ಈಗ ಕಾಲ ಮಿಂಚು ಹೋಗಿದೆ. ಸುಜಾತ ಭಟ್ ಅವರೇ, ನೀವಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ ಅಷ್ಟೇ ಅಲ್ಲ, ಇನ್ನೂ ಹಲವರಿಗೆ ಜೈಲೂಟ ತಿನ್ನೋದು ಫಿಕ್ಸ್. ಬರ್ದಿಟ್ಕೊಳ್ಳಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.